ಹಲೋ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ಅಷ್ಟು ಲಾಂಗ್ ಗ್ಯಾಪ್ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ, ಈಗ ಒಂದು ನಿಮಿಷ ಟೈಮ್ ನೋಡ್ಕೊತೀನಿ. ಎಸ್, 11:07 ಆಗ್ತಿದೆ ಟೈಮು. 11:07 ಆಗ್ತಿದೆ ಟೈಮು. ಏನಕ್ಕೋ ಟೈಮ್ ತೋರಿಸ್ತೀಯ ಅಂದರೆ, ಸೊ ಇವತ್ತು ಮಧ್ಯಾಹ್ನ ವರ್ಕೌಟ್ ಮಾಡೋಕ್ಕಾಗಿಲ್ಲ, ಅದರಿಂದ ಈಗ ನೈಟ್ ವರ್ಕೌಟ್ ಮಾಡಿದ್ದೀನಿ. ಸೊ ವೈ ಸ್ಕಿಪ್ ಮಾಡ್ಬೋದೈತಲ್ಲ ಅನ್ಕೊಬೋದು. ನಾನು ಅಂದ್ಕೊಂಡೆ ಬರೀ ಸ್ಕಿಪ್ ಮಾಡಿಬಿಡೋಣ ಇವತ್ತು ವರ್ಕೌಟು ಅಂತ. ಬಟ್ ಡಿಸಿಪ್ಲಿನ್ ತುಂಬ ಮ್ಯಾಟರ್ ಆಗುತ್ತೆ ಲೈಫಲ್ಲಿ. ಡಿಸಿಪ್ಲಿನ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ನೀನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಏನೇ ಮಾಡಿದ್ರೂ ಡಿಸಿಪ್ಲಿನ್ ಇದ್ರೇ ಹಾರ್ಡ್ ವರ್ಕ್ ಮಾಡೋಕ್ಕಾಗೋದು. ನೀನು ಪ್ರತಿಯೊಂದು ವಿಷಯದಲ್ಲೂ ಡಿಸಿಪ್ಲಿನಿಂದ ಒಂದು ಕೆಲಸ ಮಾಡಬೇಕಾದ್ರೆ ಖಂಡಿತ ನಿನ್ಗೆ ಬರೋ ಕ್ರೆಡಿಟ್ಸ್ ಬಂದೇ ಬರುತ್ತೆ. ಅವ್ರು ನೋಡಲ್ವಾ ಅದು ಬೇಕಾಗಿಲ್ಲ. ನೀನು ಫಸ್ಟು ಡಿಸಿಪ್ಲಿನ್ ಆಗಿರಬೇಕು. ನಿನ್ನ ಸೆಲ್ಫ್ ಫಸ್ಟ್ ಡಿಸಿಪ್ಲಿನ್ ಆಗಿದ್ದರೆ 100% ನೀನು ಗೆಲ್ತೀಯ. ಸೊ ನೀನೇನು ಗೆದ್ದುಬಿಟ್ಟಿದೆಯಾ ಅಂತ ಕೇಳಿದ್ರೆ ಇಲ್ಲ, ಐ ಆಮ್ ಆಲ್ಸೋ ಪ್ರಾಸೆಸಿಂಗ್ ಅಲ್ವಾ. ಸೊ ಅದಕ್ಕೆ ಏನಿಲ್ಲ, ಚಿಕ್ಕೊಂದು ವಿಷಯ ಹೇಳ್ಬೇಕಾಗಿತ್ತು ಅಷ್ಟೇ. ಡಿಸಿಪ್ಲಿನ್, ವರ್ಕೌಟ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನೇ ಇರಲಿ, ಏನೇ ಆಗಿಲ್ಲ, ಅಟ್ಲೀಸ್ಟ್ 1 hour ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮ್ಮ ಹೆಲ್ತ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದೊಂದೇ ಹೇಳ್ಬೇಕಾಗಿತ್ತು, ಬೇರೇನಿಲ್ಲ. ಸೊ ಮತ್ತೆ ಇನ್ಮೇಲೆ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ. ಹೊಸ ವರ್ಷ ಬರ್ತಿದೆ, ಒಂದೊಳ್ಳೆ ರೆಸಲ್ಯೂಷನ್ ತಗೊಳ್ಳಿ. ಸೊ ಒಳ್ಳೆ ರೆಸಲ್ಯೂಷನಿಂದ ಏನು ಮಾಡಬೇಕು, ಈ ವರ್ಷ ನಾವು ಮಿಸ್ ಮಾಡಿರೋದನ್ನ, ಈ ವರ್ಷ ನಾವು ಫೇಸ್ ಮಾಡಿರೋ ಬ್ಯಾಟಲ್ನ ನೆಕ್ಸ್ಟ್ ಇಯರಲ್ಲಿ ಅಟ್ಲೀಸ್ಟ್ ನಾವು ಗೆಲ್ಲಕ್ಕೆ ಟ್ರೈ ಮಾಡಬೇಕು. ಸೊ ಏನೇ ಆಗಿದ್ರೂ ನಾವು ನೆಕ್ಸ್ಟ್ ಇಯರ್ ಆದರೂ ಗೆಲ್ಲಬೇಕು. ಪ್ರತಿಯೊಂದು ವರ್ಷ ಬಂದು ಹೋಗ್ತಿದೆ, ನಾವು ಹಂಗೆ ಕೂತ್ಕೊಂಡಿದ್ದೀವಿ. ನಾನು ಮೈಸೆಲ್ಫ್ ಹೇಳ್ತಾ ಇದ್ದೀನಿ. ಸೊ ಈ ಥರ ನಂತರ ಯಾರೋ ಎಷ್ಟೋ ಜನ ಇರ್ತಾರೆ ವಿಡಿಯೋ ನೋಡೋರು. ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಬಿಸಾಕ್ಬಿಡಿ, ನೋ ಪ್ರಾಬ್ಲಮ್. ಸೊ ಬಟ್ ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನಿಂದ ಇರಿ. ಮೇನ್ ಥಿಂಗ್ ಡಿಸಿಪ್ಲಿನಿಂದ ಮಾಡಿ. ಸೊ ಪ್ರತಿಯೊಂದು ಡಿಸಿಪ್ಲಿನಿಂದ ರೆಗ್ಯುಲರಾಗಿ ಮಾಡ್ತಾ ಹೋಗ್ತಿದ್ರೆ 100% ಗೆಲ್ತೀವಿ. ದೆನ್ ಅಷ್ಟೇ ಮುಗೀತು. ಇನ್ಮೇಲೆ ವರ್ಕೌಟ್ಸ್ ಬರ್ತಾ ಇರುತ್ತೆ, ಟ್ರಾವೆಲಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಸ್ವಲ್ಪ ಗ್ಯಾಪ್ ಆಯಿತು. ಸೊ ನಾವು ಫೇಸ್ ಮಾಡಬೇಕಲ್ಲ ಚಿಕ್ಕ ವಿಷಯ ಬ್ಯಾಟಲ್ನ. ನಾವು ಈ ವಯಸ್ಸಲ್ಲಿ ಫೇಸ್ ಮಾಡಿದ್ರೇ ನಮ್ಮ ತಂದೆಗಳು ಹೆಂಗಿದ್ರೋ ಅದೇ ಥರ ನಾವು ಇವಾಗ ಇರೋಕ್ಕಾಗುತ್ತೆ. ನಾವೇ ಇಷ್ಟೊಂದು ಸ್ಟ್ರಗಲ್ ಆದರೆ ಅವ್ರು ಇನ್ನೂ ಬೇಜನ್ ಸ್ಟ್ರಗಲ್ ಆಗಿರ್ತಾರೆ. ಸೊ ನಾವು ಫೇಸ್ ಮಾಡೋಣ, ಗೆಲ್ಲೋಣ. 100% ಗೆಲ್ತೀವಿ. ಗೆಲ್ದಿರೋ ಅಂತೂ ಹೋಗೋದೇ ಇಲ್ಲ. ಪ್ರತಿಯೊಬ್ಬನಿಗೂ ಒಂದು ಟೈಮ್ ಬರುತ್ತೆ ಅಂತಾರೆ. ಈಗ ನಮ್ಮ ಟೈಮ್ ಖರಾಬ್ ಇರ್ಬೋದು, ಬಟ್ ಹೊಸ ವರ್ಷ ಬರ್ತಿದೆ, ಹೊಸ ಕಾರ್ಯಗಳು ಬರ್ತಿದೆ. ಸೊ ನೋಡೋಣ, ಫೇಸ್ ಮಾಡೋಣ. ಗೆಲ್ತೀವಿ, ಬೇರೇನಿಲ್ಲ. ಗೆಲ್ಲೇಬೇಕು ಗುರು, ಅಷ್ಟೇ, ಬೇರೇನಿಲ್ಲ. ಗೆಲ್ಲಬೇಕು, ಜೀವನ ಸಾಗಿಸ್ಬೇಕಷ್ಟೆ. ನಮ್ಮ ಕೈಲಿ ಆಗಲ್ಲ ಅಂದವ್ರ ಮುಂದೆ ನಾವು ಗೆದ್ದು ತೋರಿಸ್ಲೇಬೇಕಲ್ಲ. ಸೊ ರಿವೆಂಜ್ ಅಂದರೆ ಹಿಂಗೆ ಕೊಡೋಣ. ರಿವೆಂಜ್ ಅನ್ನೋದು ಈ ಥರ ಕೊಡೋಣ, ಗೆದ್ದು ತೋರಿಸೋಣ. ಹೊಡೆಯೋದ್ರಲ್ಲೋ ಜಗಳಾಡೋದ್ರಲ್ಲೋ ಏನು ಯೂಸ್ ಇಲ್ಲ. ನಾಯಿಗಳು ರೋಡಲ್ಲಿ ಕಿತ್ಲಾಡುತ್ತೆ, ನಾವು ನಾಯಿಗಳ ಥರ ಇರೋದು ಬೇಡ. ಸೊ ಹುಲಿಗಳಂತೆ ಸಿಂಹಗಳಂತೆ ಬದುಕೋಣ ಅಷ್ಟೇ, ಬೇರೆ ಇಲ್ಲ. ಗುಡ್ ನೈಟ್, ಬಾಯ್.